ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಹೊಸ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ 6 ಎಳೆ ದಾರ, ನನಗೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ 0.75 mm ತಗೊಂಡಿದ್ದೀನಿ. ಈ ದಾರಕ್ಕೆ 6 ಎಳೆ ದಾರಕ್ಕೆ ಒಂದು ಸ್ವಲ್ಪ ಮಿಡ್ಲ್ ಬೀಡ್, ಅಂದರೆ ರೌಂಡ್ ಬೀಡ್, ಸ್ವಲ್ಪ ದೊಡ್ಡ ಬೀಡ್ ಈ ಥರ ಪೋಣಿಸಿ ಇಟ್ಕೊಂಡಿದ್ದೀನಿ. ಇದು ಆರ್ಚ್ನ ಮಿಡ್ಲಲ್ಲಿ ಯೂಸ್ ಮಾಡೋಂಥ ಬೀಡು. ಈ ಥರ ಪೋಣಿಸಿ ಇಟ್ಕೊಂಡಿದ್ದೀನಿ. ಇದು ಬೇರೆ ರೀತಿಯಲ್ಲಿ ಬೀಡ್ ಹಾಕ್ತಾ ಇರೋದನ್ನು ತೋರಿಸ್ತಾ ಇದ್ದೀನಿ, ಹೊಸ ರೀತಿಯಲ್ಲಿ. ದಾರ ಲಾಕ್ ಮಾಡಿ ಆದಮೇಲೆ 3 ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ ಅಳತೆ ನೋಡಿಕೊಂಡು ಮತ್ತೆ 3 ಚೈನು, ಇದು ಬಟ್ಟೆಗೆ ಲಾಕ್. ಈಗ 3 ಚೈನ್ ಹಾಕಿಬಿಟ್ಟು ದಾರದಿಂದ ಬೀಡ್ ತಗೊಂಬನ್ನಿ. ಈ ಥರ ಬೀಡ್ ತಗೊಂಬನ್ನಿ. ದಾರದಿಂದ ಪೋಣಿಸಿಟ್ಟಿರೋದು ಮೊದಲೇ ಬೀಡ್ ತಗೊಂಬಂದು ಈ ಬೀಡ್ನ ಹೋಲ್ ಇದೆಯಲ್ವ, ಈ ಹೋಲ್ಗೆ ಈ ಕ್ರೋಶೆ ಹುಕ್ ಹಾಕ್ಕೊಳ್ಳಿ. ಹಿಂಗೆ ನಾವು ಯಾವಾಗಲೂ ಸೇರ್ಸೋಕೆ ಹಾಕ್ತೀವಲ್ವ, ಬೀಡ್ ಸೇರ್ಸೋಕೆ ಆ ಥರ. ಇದನ್ನು ಇಲ್ಲಿ ಇನ್ನೀಗ ಡಬಲ್ ಕ್ರೋಶೆ ಥರ ದಾರ ಸುತ್ಕೊಳ್ಳಿ. ಕ್ರೋಶೆ ಹುಕ್ಕೆ ಒಂದು ಸುತ್ತು ಸುತ್ಕೊಳ್ಳಿ. ಸುತ್ಕೊಂಡು ಇಲ್ಲಿ ಡಬಲ್ ಕ್ರೋಶೆ ಥರ ಮಾಡ್ಕೊಳ್ಳಿ. ಅಂದರೆ ಪೂರ್ತಿ ಅಲ್ಲ, ನೋಡಿ ಈ ಥರ ದಾರ ತಗೊಂಬನ್ನಿ. ದಾರ ತಗೊಂಬಂದು ಈ ಫಸ್ಟ್ ಎರಡನ್ನು ಒಂದು ಮಾಡಿ ಬೀಡ್ಗಿಂತ ಮೊದಲೇ, ಆಮೇಲೆ ಅದನ್ನು ಬೀಡ್ಗೆ ತನ್ನಿ. ಮತ್ತೆ ಅದನ್ನು ಲಾಕ್ ಮಾಡಿ. ಮತ್ತೆ 3 ಚೈನ್ ಮಾಡಿ ಇದನ್ನು ಪುನಃ ಮತ್ತೆ ಬಟ್ಟೆಗೆ ಲಾಕ್ ಮಾಡಿ ನೋಡಿಕೊಂಡು. ಈ ಥರ ಬರುತ್ತೆ ಆವಾಗ. ನೆಕ್ಸ್ಟು 3 ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ. ಮತ್ತೆ 3 ಚೈನು, ಬಟ್ಟೆಗೆ ಲಾಕ್. ಇನ್ನೊಂದು ಸಾರಿ 3 ಚೈನ್, 3 ಸಾರಿ 3 ಚೈನ್ ಮಾಡ್ಕೊಳ್ಳಿ. ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಈಗ ನೋಡಿ, ಇದೀಗ ನಾನು ಮತ್ತೆ ಮಾಡ್ತಾ ಇದ್ದೀನಿ. 3 ಚೈನ್ ಮಾಡ್ಕೊಳ್ಳಿ. ಫಸ್ಟು 3 ಚೈನ್ ಮಾಡ್ಕೊಂಡು ದಾರದಿಂದ ಬೀಡ್ ತನ್ನಿ. ದಾರದಲ್ಲಿ ಪೋಣಿಸಿ ಇಟ್ಕೊಂಡಿದ್ದೀವಲ್ವ, ಆ ಬೀಡನ್ನು ತಗೊಂಬನ್ನಿ. ಈ ಥರ ತಂದು ಈ ಬೀಡ್ನ ಹೋಲ್ಗೆ ಇದನ್ನು ಸೇರಿಸ್ಕೊಳ್ಳಿ, ಹುಕ್ಕನ್ನು. ಆಮೇಲೆ ಡಬಲ್ ಕ್ರೋಶೆ ಥರ ಒಂದು ದಾರ ಸುತ್ಕೊಳ್ಳಿ. ಇಲ್ಲಿ ಈ ಬೀಡ್ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿ ಡಬಲ್ ಕ್ರೋಶೆ ಹಿಂಗೆ ಮಾಡೋಕ್ಕೆ ದಾರ ತರ್ತೀವಲ್ವ ನಾವು, ಈ ಥರ ದಾರ ತಂದ್ಕೊಳ್ಳಿ. ಡಬಲ್ ಕ್ರೋಶೆಗೆ ಹಿಂಗೆ ಮಾಡಿ ದಾರ ಸುತ್ಕೊಂಡು ಇಲ್ಲಿಂದ ಹಿಂಗೆ ದಾರ ತನ್ನಿ. ತಂದು ಆ ಈಗ ಅಲ್ಲಿ 2 ಲೂಪ್ ಆಯಿತು, ಬೀಡ್ ಆಯಿತು, ಆಮೇಲೆ ಲೂಪ್ ಇದೆ. ಈಗ ಫಸ್ಟ್ ಎರಡನ್ನು ಒಂದು ಮಾಡ್ಕೋಬೇಕು. ಆ ಲೂಪನ್ನು ನೋಡಿ ಒಂದು ಮಾಡಿ, ಮತ್ತು ಅದನ್ನು ಹಾಗೆ ಬೀಡ್ನ ಒಳಗಡೆಯಿಂದ ಈಚೆ ತನ್ನಿ. ಆಮೇಲೆ ದಾರ ತಗೊಂಡು ಒಂದು ಮಾಡಿ, ಮತ್ತೆ 3 ಚೈನ್ ಮಾಡಿ. ಇದನ್ನು ಮತ್ತೆ ಬಟ್ಟೆಗೆ ಲಾಕ್ ಮಾಡಿ. ಈ ಥರ ನೋಡಿ, ಈ ಥರ ಬರುತ್ತೆ. ಇದೀಗ ಇನ್ನು ಇದ್ರ ಮೇಲೆ ಆರ್ಚ್ ಮಾಡ್ತೀವಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ, ಆವಾಗ ಚೆನ್ನಾಗಿ ಬರುತ್ತೆ. ತೋರಿಸ್ತೀನಿ ನಾನು ಪೂರ್ತಿ ಮಾಡಿ. ಈ ಥರ ಬೀಡ್ಸ್ ಹಾಕ್ಕೊಂಡು ಬಂದಿದ್ದೀನಿ. ಈಗ ಕೊನೆಯಲ್ಲಿ 3 ಬೀಡ್ಸ್ ಆದಮೇಲೆ 3 ಚೈನ್ ಆಯಿತು. ಬೀಡ್ಸ್ ಲಾಕ್ ಆದಮೇಲೆ 3 ಚೈನ್ ಮಾಡಿ ಲಾಕ್ ಮಾಡಿರ್ತೀವಲ್ವ, ಅದಾದಮೇಲೆ 3 ಚೈನು, ಇನ್ನೊಂದು ಸಾರಿ 3 ಚೈನು, 2 ಸಾರಿ 3 ಚೈನ್ ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡಿ 2 ಚೈನ್ ಹಾಕಿ ದಾರ ಕಟ್ ಮಾಡ್ತೀನಿ. ಈ ಥರ ದಾರ ಕಟ್ ಮಾಡ್ತಾ ಇದ್ದೀನಿ ನೋಡಿ, ಈ ಥರ ಬರುತ್ತೆ ಇದು. ಈಗ ನೆಕ್ಸ್ಟು ಇಲ್ಲಿ ಸ್ಟಾರ್ಟಿಂಗಲ್ಲಿ ಮತ್ತೆ ಜಾಯಿನ್ ಮಾಡ್ತಾ ಇದ್ದೀನಿ ದಾರ. ಫಸ್ಟು 3 ಚೈನ್ ಮಾಡ್ಕೊಳ್ಳಿ. ಇದು ಲಾಕಲ್ಲಿ ಲಾಕ್ ಮಾಡಿ. ನೆಕ್ಸ್ಟು 3 ಚೈನ್ ಇದೆಯಲ್ವ, ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ.
3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 3 ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಇಲ್ಲಿಂದ ಲಾಕಲ್ಲಿ ಲಾಕ್ ಹಾಕೋದು ಬೇಡ. ಈ 3 ಚೈನ್ ಮಾಡಿ ತಾನೇ ಈ ಬೀಡ್ ಹಾಕಿರೋದು ನೀವು. ಇಲ್ಲಿ 3 ಚೈನ್ ಮಾಡಿ ಇಲ್ಲಿ ಬೀಡ್ ಹಾಕಿರೋದು. ಈ 3 ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡ್ತಾ ಬನ್ನಿ. ಈ ಥರ ಸಿಂಗಲ್ ಕ್ರೋಶೆ ಫುಲ್ಲು ಮಾಡ್ಕೋಬೇಕು. ಈಗ 3 ಚೈನಲ್ಲಿ 3 ಸಿಂಗಲ್ ಕ್ರೋಶೆ ಆಯಿತು. ಆಮೇಲೆ ಈ ಬೀಡ್ ಮೇಲೆ ನೋಡಿ ಒಂದು ಸ್ವಲ್ಪ ಜಾಗ ಇರುತ್ತೆ. ನಾವು ಡಬಲ್ ದಾರ ತಂದು ಲಾಕ್ ಮಾಡಿರ್ತೀವಲ್ವ, ಬೀಡ್ನ ಸ್ಟ್ರೈಟ್ ಮೇಲೆ ಅಲ್ಲಿನೂ ಒಂದು ಸಿಂಗಲ್ ಕ್ರೋಶೆ. ಮತ್ತು ನೆಕ್ಸ್ಟ್ 3 ಚೈನ್ ಇದೆಯಲ್ವ ಅಲ್ಲಿನೂ 6 ಸಿಂಗಲ್ ಕ್ರೋಶೆ ಆಗುತ್ತೆ ಅವಾಗ. ಈ ಥರ 6 ಸಿಂಗಲ್ ಕ್ರೋಶೆ ಮಾಡಿ ಇದನ್ನು ಇಲ್ಲಿ ಈ ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡಿ. ಈ ಥರ ಇದಾದಮೇಲೆ ಮತ್ತೆ ಅದರಲ್ಲಿ ಇನ್ನೆರಡು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಲಾಕ್ ಮಾಡಿದ್ದಲ್ಲಿ. ಮತ್ತು ಇಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿ ಇಲ್ಲಿ ಲಾಕ್ ಮಾಡ್ಕೊಳ್ಳಿ ಲಾಕಲ್ಲಿ. ಮತ್ತು ಇಲ್ಲಿ 3 ಚೈನ್ ಇದೆ, ಅಲ್ಲಿನೂ 3 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ನೆಕ್ಸ್ಟ್ ಲಾಕಲ್ಲಿ ಲಾಕ್ ಮಾಡಬೇಡಿ ನೀವು. ಬೀಡ್ನ ಲಾಕ್ ಇದೆಯಲ್ಲ ಇಲ್ಲಿದೆಯಲ್ವ ಅದು ಬೇಡ. ಡೈರೆಕ್ಟಾಗಿ ಬೀಡ್ ಹತ್ತಿರ ಇರೋ 3 ಚೈನ್ ಇದೆಯಲ್ವ ಅದರಲ್ಲಿ ಸಿಂಗಲ್ ಕ್ರೋಶೆ. 3 ಸಿಂಗಲ್ ಕ್ರೋಶೆ ಒಟ್ಟಿಗೆ ಇಲ್ಲಿ ಈ ಬೀಡ್ನ ಮೇಲೆ ಜಾಗ ಇದೆಯಲ್ವ ಅಲ್ಲಿನೂ ಒಂದು 7 ಸಿಂಗಲ್ ಕ್ರೋಶೆ ಆಗುತ್ತೆ. ಈ 3 ಚೈನಲ್ಲಿ 3 ಸಿಂಗಲ್ ಕ್ರೋಶೆ, ಬೀಡ್ ಮೇಲೆ ಒಂದು ಸಿಂಗಲ್ ಕ್ರೋಶೆ, ನೆಕ್ಸ್ಟ್ 3 ಚೈನಲ್ಲಿ ಇಲ್ಲಿ ನೆಕ್ಸ್ಟ್ 3 ಚೈನಲ್ಲಿ 3 ಸಿಂಗಲ್ ಕ್ರೋಶೆ. ಈ ಥರ ಇದನ್ನು ನೆಕ್ಸ್ಟ್ 3 ಚೈನಲ್ಲಿ ಲಾಕ್ ಮಾಡಿ ಮತ್ತೆರಡು ಸಿಂಗಲ್ ಕ್ರೋಶೆ. ಇದನ್ನು ಇಲ್ಲಿ ಲಾಕಲ್ಲಿ ಲಾಕ್ ಮಾಡಿ 3 ಚೈನು ಲಾಕಲ್ಲಿ ಲಾಕ್. ಈ ಥರ ಲಾಕಲ್ಲಿ ಲಾಕ್. ಈ ಥರ ಫುಲ್ಲು ಮಾಡಿಕೊಂಡು ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್ಪು. ಈ ಥರ ಸಿಂಗಲ್ ಕ್ರೋಶೆ ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಇಲ್ಲಿ ದಾರ ಕಟ್ ಮಾಡಿದ್ದೀನಿ. ಈಗ ಇನ್ನೊಂದು ಕಲರ್ ದಾರ ಸೇರಿಸ್ಕೊಂಡು ಒಂದು ಆರ್ಚ್ ಮಾಡಿದ್ದೀನಿ ನೋಡಿ, ಈ ಥರ ಬರುತ್ತೆ. ಚಿಕ್ಕದಾದ ಸಿಂಪಲ್ ಡಿಸೈನ್ ಇದು. ಈಗ ನೋಡಿ ಇದು ನೀವು ಇಲ್ಲಿ ಜಾಯಿನ್ ಮಾಡಿದ್ದು ಸ್ಟಾರ್ಟಿಂಗ್ ಅಂತ ಇಟ್ಕೊಳ್ಳಿ. ಇಲ್ಲಿ ಇದೀಗ ನೀವು ಜಾಯಿನ್ ಮಾಡಿದ್ದು ಅಂತ ಇಟ್ಕೊಳ್ಳಿ. ಫಸ್ಟು 3 ಚೈನ್ ಇರುತ್ತೆ, ಕುಚ್ಚಿನ 3 ಚೈನು ಜಾಯಿನ್ ಮಾಡಿದ ತಕ್ಷಣ ಯಾವಾಗಲೂ ನಾವು ಮಾಡ್ತೀವಲ್ವ, ನಾನು ಇದರಿಂದ ಮೊದಲೆಲ್ಲ ಆರ್ಚ್ಗಳಲ್ಲಿ ತೋರಿಸಿದ್ದೀನಿ ಸ್ಟಾರ್ಟಿಂಗು ನೋಡಿ. ಇಲ್ಲಿ ಜಾಯಿನ್ ಮಾಡಿದ ಮೇಲೆ 3 ಚೈನ್ ಇರುತ್ತೆ, ಅದು ಲಾಕ್ ಮಾಡಿ. ಇಲ್ಲಿಂದ ಈಗ ಈ ಸಿಂಗಲ್ ಕ್ರೋಶೆ ಹಾಕಿದ್ದೀವಲ್ವ ಇಲ್ಲಿ ಬೀಡ್ ಮೇಲೆ, ಪ್ರತಿಯೊಂದು ಸಿಂಗಲ್ ಕ್ರೋಶೆ ಮೇಲೇನು ಡಬಲ್ ಕ್ರೋಶೆ ಮಾಡಿ 3 ಚೈನ್ ಮಾಡ್ಕೊಳ್ಳಿ. ಇದನ್ನು ಇಲ್ಲಿ ಗ್ಯಾಪಲ್ಲಿ ಈ ಥರ ತಗೊಂಡೋಗಿ ಲಾಕ್ ಮಾಡ್ಕೊಳ್ಳಿ ಪಿಕೋ. ಆಮೇಲೆ ಇಲ್ಲಿ ಎರಡನೇ ಸಿಂಗಲ್ ಕ್ರೋಶೆಲಿ ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 3 ಸಿಂಗಲ್ ಕ್ರೋಶೆ ಹಾಕಿದ್ದೀವಲ್ವ ಎರಡನೇದಲ್ಲಿ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಇಲ್ಲಿ ಹಿಂಗೆ ತಗೊಂಡೋಗಿ ಲಾಕ್ ಮಾಡಿ ಪೀಕೋ. ಪೀಕೋ ಮಾಡೋದು ನಾನು ಮೊದಲೇ ತುಂಬ ತೋರಿಸಿದ್ದೀನಲ್ವ ನೋಡಿ. ಇಲ್ಲಿ ಸಿಂಗಲ್ ಕ್ರೋಶೆಲಿ ಹಿಂಗೆ ತಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಈ ಗ್ಯಾಪ್ ಇರುತ್ತಲ್ವ ಈ ಡಬಲ್ ಕ್ರೋಶೆ ಈಗ ಹಾಕಿರೋದು ಅಲ್ಲಿ ಲಾಕ್ ಮಾಡ್ಕೊಳ್ಳಿ ಪೀಕೋ. ಈಗ ಈ ಬೀಡ್ ಮೇಲೇನೂ ಒಂದು ಸಿಂಗಲ್ ಕ್ರೋಶೆ ಹಾಕಿದ್ದೀವಲ್ವ ಆ ಸಿಂಗಲ್ ಕ್ರೋಶೆಯಲ್ಲೇನು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 3 ಚೈನು ಪೀಕೋ. ಮತ್ತೆ ಈ ಕಡೆ ಉಳಿದಿರೋ 3 ಸಿಂಗಲ್ ಕ್ರೋಶೆಯಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 3 ಚೈನ್ ಮಾಡ್ಕೊಳ್ಳಿ.
ಪಿಕೋ. ಮತ್ತು ನೆಕ್ಸ್ಟು 3 ಚೈನು ಪಿಕೋ. ಇಲ್ಲಿ ಉಳಿದಿದೆ 3 ಚೈನ್ ಮಾಡ್ಕೊಳ್ಳಿ, ಪಿಕೋ. ಇಲ್ಲಿ ಕೊನೆಯಲ್ಲಿ ಈ ಲಾಕಲ್ಲಿ ಲಾಕ್ ಮಾಡಿ ಅದನ್ನು ಈ ಥರ ಬರುತ್ತೆ ಅವಾಗ. ಇದನ್ನು ಇನ್ನು ಇಲ್ಲಿ ಲಾಕ್ ಮಾಡಿದ್ಮೇಲೆ ಇನ್ನೂ 3 ಚೈನ್ ಕುಚ್ಚಿಗೆ ಮಧ್ಯದ್ದು ಇದನ್ನು ಲಾಕ್ ಮಾಡಿ ಇಲ್ಲಿ. ಆಮೇಲೆ ಇಲ್ಲಿಂದ ಮತ್ತೆ ಇಲ್ಲಿ ಈ ಸಿಂಗಲ್ ಕ್ರೋಶೆ ಮೇಲೆಲ್ಲ ಡಬಲ್ ಕ್ರೋಶೆ, 3 ಚೈನು, ಪೀಕು. ಈ ಥರ ಮುಂದುವರ್ಸ್ಕೊಂಡು ಹೋಗಿ. ಇಲ್ಲಿ ಮಧ್ಯದ 3 ಚೈನಲ್ಲಿ ಕುಚ್ಚು, ಪುಟ್ಟದಾದ ಒಂದು ಚಿಕ್ಕ ಕುಚ್ಚು ಹಾಕ್ಕೊಂಡು ಬಿಡ್ಬೋದು. ಸಿಂಪಲ್ ಸೀರೆಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಪೂರ್ತಿ ಮಾಡಿ ತೋರಿಸ್ತೀನಿ. ಕುಚ್ಚೆಲ್ಲ ಹಾಕಿ ಡಿಸೈನ್ ಕಂಪ್ಲೀಟ್ ಮಾಡಿದಾಗ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಸಿಂಪಲ್ ಡಿಸೈನ್, ಈಸಿ ಡಿಸೈನ್, ಬೇಗ ಆಗತ್ತೆ. ಸಿಂಪಲ್ ಸಾರಿಗಳಿಗೆ ಮಾಡ್ಕೋಬೋದು. ಚೆನ್ನಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ಮತ್ತು ಆಲ್ ನೋಟಿಫಿಕೇಷನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.